ಮೂಲಕ ನಮಸ್ಕಾರ ಸ್ನೇಹಿತರೆ, ಚರಣ್ಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. 23/3/2025 ಭಾನುವಾರ ಮಂಡ್ಯ ಜಿಲ್ಲೆಯ ಬಸ್ತಾಳ ಗ್ರಾಮದಲ್ಲಿ ಶ್ರೀ ಕಾಲಭೈರವ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯಿತು. ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯಿತು. ರಾತ್ರಿ ಸ್ವಲ್ಪ ಮಳೆಯ ಭಾವ ಇತ್ತು, ಮಳೆ ಬಂತು, ಆದರೂ ಯಾವುದೇ ತೊಂದರೆ ಆಗಲಿಲ್ಲ. ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಲಕ್ಷಾಂತರ ಜನರು, ಲಕ್ಷಗಟ್ಟಲೆ ಜನ ಭಕ್ತಾದಿಗಳು ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಇಲ್ಲೇ ಮೊದಲು ಹಿಡಿಕೊಂಡಕ್ಕೆ ಸೌದೆ ಅಷ್ಟು ಹೈಟು, ಅಷ್ಟು ದೂರ ಸೌದೆ ಸೇರಿಕೊಂಡಕ್ಕೆ ಜಾತ್ರೆ ನಡೆಯುವುದು ಇಲ್ಲೇ ಮೊದಲು. 6:30 7 ಗಂಟೆಗೆ ಕೊಂಡಕ್ಕೆ ಅಗ್ನಿ ಆಹ್ವಾನ ಮಾಡ್ತಾರೆ. ರಾತ್ರಿ 1 ಗಂಟೆ 2 ಗಂಟೆಗೆ ದೇವರ ಮೆರವಣಿಗೆ ಬಸ್ರಾಳ ಗ್ರಾಮದ ರಾಜಬೀದಿಗಳಲ್ಲಿ ದೇವರ ಮೆರವಣಿಗೆಯ ಮೂಲಕ ಬೀದಿಗಳಲ್ಲಿ ಬಂದು ಹೆಣ್ಮಕ್ಕಳು ಆರತಿ ಮಡೆ ಅಂತಾರೆ, ಆರತಿಗಳನ್ನು ದೇವಸ್ಥಾನದ ಹತ್ತಿರ ಬಂದು ದೇವರ ಕೃಪೆಗೆ ಪಾತ್ರರಾಗಿ ಓಂಬಳೆ ಮೂಲಕ ನೋಡಿ. ಈಗ ಟೈಮ್ ಬಂದು ರಾತ್ರಿ 11:30 ದೇವರ ಮೆರವಣಿಗೆ ನಡೀತಿದೆ. ಪಟಲ್ದಮ್ಮ ದೇವಿ, ಬಸ್ರಾಳ ಗ್ರಾಮದ ಪಟಲ್ದಮ್ಮ ದೇವಿ. ಈಗ ಮೆರವಣಿಗೆಯ ಮೂಲಕ ಆರತಿ ಮೆರವಣಿಗೆ ಮಾಡ್ಕೊಂಡು ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸಿ ಮೆರವಣಿಗೆ ಮಾಡ್ಕೊಂಡು ಸೀದಾ ಹೋಗ್ತಾರೆ. ನೋಡಿ, ಸಾವಿರಗಟ್ಟಲೆ ಜನ, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರಿಗೂ ಬಸ್ರಾಳದ ಗ್ರಾಮಸ್ಥರು ಅನ್ನಪ್ರಸಾದವನ್ನು ಮಾಡಿಸಿರ್ತಾರೆ. ದೂರದಿಂದ ಬಂದಂಥವ್ರಿಗೆ ಯಾವುದೇ ಅನನುಕೂಲ ಆಗದಂತೆ ಅನ್ನಪ್ರಸಾದ ಇರುತ್ತದೆ. ರಾತ್ರಿ ಬೆಳಗಿನ ಜಾವದಿಂದಲೂ ಅನ್ನಪ್ರಸಾದ ದೊರೆಯುತ್ತದೆ. ರಾತ್ರಿ 12 ಗಂಟೆ ಆದರೂ ಜನ ನೋಡಿ, ಜನ ಇದ್ದಾರೆ. ಮಳೆ ಬರುವಾಗಿದೆ, ಆದರೂ ಯಾರೂ ಎಲ್ಲೂ ಹೋಗ್ತಾರೆ ನೋಡಿ. ಬರೀ ಅಕ್ಕಪಕ್ಕದ ಊರಲ್ಲ, ದೂರದ ಊರಿಂದಲೂ ಜನ ಬಂದಿರ್ತಾರೆ. ಯಾಕಂದರೆ ಇದು ಮಂಡ್ಯ ಜಿಲ್ಲೆಗೆ ಸುತ್ತಮುತ್ತ ಹಳ್ಳಿಗೆ ಮೊದಲನೇ ಕಾಲಭೈರವ ಸ್ವಾಮಿ. ಇದು 15 ದಿನ, ಇವತ್ತಿಂದ ಅಲ್ಲ, 15 ದಿನ ಮುಂಚೆನೇ ಜಾತ್ರೆ ಸ್ಟಾರ್ಟ್ ಆಗಿರುತ್ತೆ ನೋಡಿ. ಜಾತ್ರೆಯಲ್ಲಿ ಇದೇನು ವಿಶೇಷತೆ ಅಂದರೆ ಇದೇ ಮೇಯ್ನು. ಹೆಣ್ಮಕ್ಳಿಗೆ ನಮ್ಮ ಇದೆ, ಇದೇ ಮೇಯ್ನ್. ಅಂದರೆ ದೇವಸ್ಥಾನಕ್ಕೆ ಫಸ್ಟು ಇಲ್ಲಿಗೆ ಹೋಗಿ ಆಮೇಲೆ ದೇವಸ್ಥಾನ. ಈ ಹೆಣ್ಮಕ್ಳಿಗೆ ಒಂದು 2-3 ಈ 100ಗೆ 80% ಎಲ್ಲ ಹೆಣ್ಮಕ್ಳದ್ದು ಐಟಮ್ಸೇ. ಹೆಣ್ಮಕ್ಳಿಗೆ ಈ ಥರ ಅಷ್ಟೇ ಒಂದು 2-3 ಶಾಪು, ಇದು ಆಗಿ 80% ಎಲ್ಲ ಹೆಣ್ಮಕ್ಳು ಶಾಪೇನೆ. ಫುಲ್ಲು ಜಾತ್ರೆ ಅಂದರೆ ಈ ಹೆಣ್ಮಕ್ಳು ಇದೆ ನೋಡಿ. ಏನೇನು ಐಟಮ್ಸ್ ಇದೆ ನೋಡಿ, ಪ್ರತಿಯೊಂದು ಐಟಮ್ಸ್ ಇದೆ ನೋಡಿ. ಹೆಣ್ಮಕ್ಳದ್ದು ಇಟ್ಟಿದ್ದಾರೆ, ಟೋಪಿ ಗೀಪಿ ಬೆಲ್ಟು ಅಷ್ಟೇ. ಎಲ್ಲ ಮಕ್ಕಳು ಎಲ್ಲ ಸಂಡೇ ಅಲ್ವಾ, ರಜಾ ಇರುತ್ತೆ, ಹುಡುಗರೆಲ್ಲ ಕರ್ಕೊಂಡ್ಬಂದಿರ್ತಾರೆ. ಏನಂದರೆ ಚೆನ್ನಾಗಿ ನಡೀತಿದೆ. ಬಟ್ ಮಳೆ ಬರೋ ಆಗಿದೆ, ಅವರು ಕಷ್ಟಪಟ್ಟು ಹಾಕಿರ್ತಾರೆ, ನಿಂತಿದೆ. ಅವರು 1 ದಿನ 2 ದಿನದ್ದು ಜೀವನ ನಡೆಸೋಕ್ಕೆ ಹಾಕೊಂಡಿರ್ತಾರೆ ನೋಡಿ. ಈ ಥರ ಮಳೆ ಬಂದುಬಿಟ್ರೆ ತುಂಬ ಎಫೆಕ್ಟ್ ಆಗ್ಬಿಡ್ತಾರೆ. ನಡೆಯೋದೇ 1 ದಿನ ಕಟ್ಟಿರ್ತಾರೆ ಅಷ್ಟೇ ಜಾತ್ರೆ. ಇವಾಗಲೇ ಜನ ಬರೋದು ರಾತ್ರಿನೇ ಕೊಂಡು ಬೆಂಕಿ ಹಚ್ಚಿದ್ಮೇಲೆ ಅನ್ನಪ್ರಸಾದ ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಹಂಗೆ ಎಲ್ಲ ರಾತ್ರಿ ಹೊರಗಡೆ ತಗೊಳ್ಳೋದು ಬೇರೆ, ಈ ಜಾತ್ರೆ ನಡೆಯೋ ಟೈಮಲ್ಲಿ ಈ ಥರ ಶಾಪಲ್ಲಿ ತಗೊಳ್ಳೋದು, ಪರ್ಚೇಸ್ ಮಾಡೋದು ಚೆನ್ನಾಗಿರೋದ್ರಿಂದ ಎಲ್ಲ ಬಂದಿರ್ತಾರೆ. ಎಲ್ಲ ಎಲ್ಲ ಬಂದಿರ್ತಾರೆ ಎಲ್ಲ ತಗೊಳ್ಳೋಕ್ಕೆ. ಬಟ್ ಮಳೆ ಬಂದಿರೋ ಕಾರಣ ನೋಡಿ ಹೆಂಗಿದೆ. ಮಳೆ ಬಂದಿರೋ ಕಾರಣ ಸ್ವಲ್ಪ ಜನ ಬರ್ತಿಲ್ಲ. ಮಳೆ ಒಂದಿಲ್ಲ ಅಂದಿದ್ರೆ ಆಗಿರುತ್ತೆ ನೋಡಿ. ಎಲ್ಲ ಮಕ್ಕಳು ಐಟಮ್, ಎಲ್ಲ ಕಾರು, ಗೊಂಬೆ, ಎಲ್ಲ ಮಕ್ಕಳು ಶಾಪು. ಈ ಕಡೆ ಒಳ್ಳೆ ಹುಡುಗರು ಮಕ್ಕಳುಗಳು, ಆ ಕಡೆ ಎಲ್ಲ ಹೆಣ್ಮಕ್ಳು ಐಟಮ್ಸು ಎಲ್ಲ